Zombie apocalypse. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ನ್ಯೂ ವಿಡಿಯೋ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಈಗ ಬೆಳಿಗ್ಗೆ 8 ಗಂಟೆ ಆಯಿತು. ಪಿಕಪ್ಪಿಗೆ ಬಂದಿದ್ದೀನಿ. ಇನ್ನು ಟರ್ಮಿನಲ್ 2ಗೆ ಹೋಗಿ ಪಿಕಪ್ ಮಾಡಬೇಕು. ಸೊ ಟರ್ಮಿನಲ್ 2ಗೆ ಅಲ್ಲಿ ಯಾವ ಪಿಲ್ಲರ್ ಹತ್ರ ಬಂದು ಪಿಲ್ಲರ್ ನಂಬರ್ ಹೇಳಬೇಕು ಅವರು. ಅಲ್ಲಿ ಹೋಗ್ಬಿಟ್ಟು ಪಿಕ್ ಮಾಡಬೇಕು. ಪಿಲ್ಲರ್ ನಂಬರ್ ಇನ್ನೂ ಹೇಳಲಿಲ್ಲ ಅವ್ರು, ಇನ್ನೂ ಲ್ಯಾಂಡ್ ಆಗಲಿ. ಗಂಟೆ ಆಯಿತು, ಇನ್ನೂ ಕಾಲ್ ಮಾಡಲಿಲ್ಲ. ಕಾಲ್ ಮಾಡಿದ ಮೇಲೆ ಇಲ್ಲಿಂದ ಹೊರಡಬೇಕು. ಎಲ್ಲಿದ್ದಾರೆ ಅಲ್ಲಿ ಹೋಗ್ಬಿಟ್ಟು ಪಿಕಪ್ ಮಾಡಬೇಕು. ಬನ್ನಿ ಹೋಗೋಣ. ಈಗ ಸ್ವಲ್ಪ ಪರವಾಗಿಲ್ಲ ಗೈಸ್, ಬೆಳಿಗ್ಗೆ ಸ್ವಲ್ಪ ಫ್ರೀ ಇದೆಲ್ಲ, ಸಿಗ್ನಲ್ ಎಲ್ಲ ಸ್ವಲ್ಪ ಫ್ರೀ ಆಗಿದೆ, ದೊಡ್ಡ ರಶ್ ಏನಿಲ್ಲ. ಇಲ್ಲೆಲ್ಲ 60 ಕಿಲೋಮೀಟರ್ ಸ್ಪೀಡಲ್ಲೇ ಹೋಗಬೇಕು. ಇಲ್ಲೆಲ್ಲ 60 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ಬೇಕಂತ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ನೋಡಿದ್ರೆ 50 ಕಿಲೋಮೀಟರ್ ಸ್ಪೀಡಲ್ಲೂ ಹೋಗೋಕೈತೆ ಇಲ್ಲ. ಎಲ್ಲ ಅಷ್ಟು ನಿಧಾನಕ್ಕೆ ಹೋಗ್ತಾರೆ. ಎಲ್ಲ ಕಡೆನೂ ಕ್ಯಾಮ್ರಾ ಇದೆ ಇಲ್ಲಿ ಏರ್ಪೋರ್ಟಲ್ಲಿ. ಸಿಗ್ನಲ್ ಬಿತ್ತು. ರಾತ್ರಿ ಅಂತ ಬರುವಾಗ ಸಿಕ್ಕಾಪಟ್ಟೆ ಮಳೆ ಗೈಸ್. ಬಂದು ರೀಚ್ ಆಗುವಾಗ 11:30 ಆಗೋಯ್ತು ಏರ್ಪೋರ್ಟ್ ಹತ್ರ. ಒಳ್ಳೆ ಮಳೆ ರಾತ್ರಿ. ಇಲ್ಲಿ ಸೀದಾ ಹೋದರೆ ಟರ್ಮಿನಲ್ 1ಗೆ ಹೋಗುತ್ತೆ. ಈ ಕಡೆ ಟರ್ಮಿನಲ್ 2ಗೆ ತಗೋಬೇಕು. ಟರ್ಮಿನಲ್ 2 ನಿರ್ಗಮನ ಆಗಮನ. ಇದು ಪಿಕಪ್ ಪಾಯಿಂಟ್ಗೆ ಹೋಗೋ ದಾರಿ. ಇದು ಪಿಕಪ್ ಪಾಯಿಂಟ್ಗೆ ಹೋಗೋದು ಗೈಸ್, ಟರ್ಮಿನಲ್ 2. ಈ ಕಡೆ ಪಿಕಪ್ ಪಾಯಿಂಟ್ 24 ಇದೆ ಇಲ್ಲಿ ಟೋಟಲ್, ನೋಡ್ಬೋದು. ಪಾಯಿಂಟ್ ನಂಬರ್ 5 ಹೇಳಿದರು. ಮುಂದೆ ಹೋಗಬೇಕು.
ಗೈಸ್, ಈ ವಿಡಿಯೋದಲ್ಲಿ ನಾನೇನು ಮಾತಾಡಲ್ಲ, ಆ ಮಗು ಮಾತಾಡುತ್ತೆ, ಕೇಳಿಸ್ಕೊಳ್ಳಿ. फिर से भी सो जाएगी बेटा? नहीं। खाना खा के सो जाएंगे। हम ब्रेकफास्ट करने जा रहे हैं। ब्रेकफास्ट करने जा रहे हैं। हम ब्रेकफास्ट करने जा रहे हैं। फिर हम ग्रुप के बाद सो जाएंगे। बाय। ऐसा वासी का है। बस हम बहुत सी गाड़ी में बैठ गए। और कोई बचा है क्या शिवी? अब वहाँ पर पाइनएप्पल ले गए। चलो अब तुम बाय। सबको बता दिया? ಕಾಯಿಸಿ ಇವಾಗ ಬಂದು ಅಡೆಯಾರ್ ಆನಂದ ಭವನಿಗೆ ಬಿಟ್ಟಿದ್ದೀನಿ ಬ್ರೇಕ್ಫಾಸ್ಟಿಗೆ. ಇಲ್ಲಿಂದ ಇನ್ನು ಬ್ರೇಕ್ಫಾಸ್ಟ್ ಮಾಡಿ ಸೀದಾ ಹೊರಡಬೇಕು. ಗೈಸ್, ಸಿಟಿಯಿಂದ ಹೊರಗಡೆ ಬರಲಿಕ್ಕೆ 2.5 hours 3 hours ಹತ್ತಿರ ಆಯಿತು. ಫುಲ್ಲು ಟ್ರಾಫಿಕ್ ಇತ್ತು ಗೈಸ್. ಈಗ ಹೈವೇ ಬಂದು ವಿಡಿಯೋ ಮಾಡ್ತಾಯಿದ್ದೆ. ಈ ರೋಡಲ್ಲಿ ಹಿಂದೆ ಗಾಡಿ ಬರ್ತಂತ ಇಲ್ವೋ ಅಂತ ಏನೋ ನೋಡಲ್ಲ, ಹಂಗೆ ಓವರ್ಟೇಕ್ ಮಾಡ್ತಾರೆ, ಒಂದೇ ಸ್ಪೀಡ್ ಮೇಂಟೈನ್ ಮಾಡ್ತಾರೆ. ಪಿಕ್ ಮಾಡಿ ನಾಷ್ಟಕ್ಕೆ ಬಿಡೋಕ್ಕಂತ ಮಳೆ ಇದ್ದಿಲ್ಲ, ಮತ್ತು ಸಿಟಿ ಒಳಗಡೆ ಬರೋಕೆ ಅಷ್ಟಾಗಿ ಮಳೆ ಇದ್ದಿಲ್ಲ. ಇವಾಗ ಇಲ್ಲಿ ಹೈವೇಲಿ ಹೋಗ್ತಾ ಇರುವಾಗ ಮಳೆ ಸ್ಟಾರ್ಟ್ ಆಗ್ತಿದೆ. ನೋಡ್ತಾ ಇರ್ಬೋದು, ರಿಪಿಡಿ ಮಳೆ ಬರ್ತಾ ಇದೆ. ಹೈವೇಲಿ ಬಂದಮೇಲೆ ಒಂದು ಸ್ವಲ್ಪ ದೂರ ಟೋಲು ಸ್ವಲ್ಪ ಕ್ರಾಸ್ ಆದಮೇಲೆ ಸ್ವಲ್ಪ ಫ್ರೀ ಇರೋದು ರೋಡ್ ಗೈಸ್. ಇಲ್ಲಿ ಬರೋದು ಸ್ವಲ್ಪ ಕ್ರೌಡ್ ಇತ್ತು ಟೋಲ್ ಗಂಟ. ಈಗ ಟೋಲೆಲ್ಲ ಕಳೆದ ಮೇಲೆ ಸ್ವಲ್ಪ ಫ್ರೀ ಆಗಿದೆ. ಈ ಕಡೆ ಎಲ್ಲ ಈಗ ಗದ್ದೆ ನಾಟಿ ಕೆಲಸ ಶುರು ಮಾಡ್ಕೊಂಡಿದ್ದಾರೆ ಗೈಸ್. ನೋಡ್ಬೋದು, ಆ ಕಡೆ ನಾಟಿ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಈ ಕಡೆ ರೋಡ್ ಮಾತ್ರ ಫುಲ್ ಖಾಲಿ ಇದೆ ಗೈಸ್. ಅಂದರೆ ಒಂದು ಗಾಡಿ ಇಲ್ಲ, ಆಪೋಸಿಟ್ ಗಾಡಿ ಬರೋಲ್ಲ, ಸಿಕ್ಕಾಪಟ್ಟೆ ಸ್ಮೂತ್ ರೋಡ್. ಸ್ವಲ್ಪ ಹಂಪ್ಸ್ ಅಂತ ಅಷ್ಟೇ, ಮತ್ತು ರೋಡೆಲ್ಲ ಫುಲ್ ಚೆನ್ನಾಗಿದೆ, ಒಂದು ಡ್ಯಾಮೇಜ್ ಇಲ್ಲ, ಏನಿಲ್ಲ. ಸ್ಮೂತಾಗಿ ಜರ್ನಿ ಸ್ಮೂತ್ ಇರುತ್ತೆ, ಅಷ್ಟು ಟಯರ್ಡ್ನೆಸ್ ಆಗೋಲ್ಲ. ಒಳ್ಳೆ ರೋಡು. ಈ ರೋಡ್ ವ್ಯೂ ನೋಡಿ ಗೈಸ್ ಹೇಗಿದೆ ಅಂತ. ಆ ಕಡೆ ಈ ಕಡೆ ಫುಲ್ ತೆಂಗಿನ ಮರ, ಈಗ ಸ್ಟ್ರೈಟ್ ಒಂದೇ ಸ್ಟ್ರೆಚ್, ಮೋಡ ಬೇರೆ ಮೇಲೆ, ಒಳ್ಳೆ ಲೊಕೇಶನ್. ಮಳೆ ಇರುತ್ತೆ, ಬೆಳಗ್ಗೆ ಮಳೆ ಇರ್ಬೋದು ಅಂತ ಅಂದ್ಕೊಂಡೆ. ಈ ಕಡೆ ಎಲ್ಲ ಫುಲ್ ಕ್ಲಿಯರ್ ಇದೆ,
ಅಂತ ಮಳೆ ಏನಿಲ್ಲ. ಆಗಲೇ ಅಲ್ಲಿ ಮೇನ್ ಹೈವೇಲಿ ಬರುವಾಗ ಮಾತ್ರ ಸ್ವಲ್ಪ ಮಳೆ ಸಿಕ್ತು. ಮತ್ತು ಇಲ್ಲಿ ಒಳಗಡೆ ರೋಡಿಗೆ ಬರುವಾಗ ಮಳೆನೇ ಇಲ್ಲ, ಫುಲ್ ಕಂಪ್ಲೀಟು ಫ್ರೀ ಇದೆ. ಕೆಲವು ಕಡೆ ಮೋಡ ಇದೆ, ಕೆಲವು ಕಡೆ ಮೋಡ ಕ್ಲಿಯರ್ ಇದೆ. ಥರ ಚೆನ್ನಾಗಿದೆ ರೋಡ್ ಹೋಗ್ಲಿಕ್ಕೂ. ಒಳ್ಳೆ ಕ್ಲೈಮೇಟ್, ಒಳ್ಳೆ ಗಾಳಿ. ಅಪೋಸಿಟ್ ಗಾಡಿಯೇ ಬರೋದಿಲ್ಲ ನಿಮಗೆ, ಅಷ್ಟು ಚೆಂದ ರೋಡ್ ಇದು. ನೋಡ್ತಾ ಇರ್ಬೋದು ಮೇಲೆ ಮೋಡ ಹಾಗೆ ಕಾಣ್ತಾ ಉಂಟು. ಎಲ್ಲೋ ಒಂದೊಂದು ಕಡೆ ಸ್ವಲ್ಪ ಮೋಡ ಇದೆ, ಇನ್ನು ಬಾಕಿ ಕೆಲವು ಕಡೆ ಒಳ್ಳೆ ಕ್ಲಿಯರ್ ಆಗಿದೆ. ಅಷ್ಟು ದೊಡ್ಡ ಮೋಡ ಏನಿಲ್ಲ. ಹಳ್ಳಿಗಳ ಕಡೆ ರೋಡಲ್ಲಿ ಹೋಗ್ಲಿಕ್ಕೇ ಚೆಂದ ಗೈಸ್. ಇಲ್ಲೊಂಚೂರು ರೋಡ್ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಅಷ್ಟೇ ರೋಡ್ ಚೆನ್ನಾಗಿಲ್ಲ, ಮತ್ತೆ ಚೆನ್ನಾಗಿದೆ ರೋಡ್. ಟೋಟಲಾಗಿ ಓವರಾಲ್ ಒಂದು 4-4.5 ಕಿಲೋಮೀಟ್ರ್ ಅಷ್ಟೇ ರೋಡ್ ಚೆನ್ನಾಗಿಲ್ಲ, ಮತ್ತೆ ಎಲ್ಲ ರೋಡ್ ಚೆನ್ನಾಗಿದೆ. ಒಳ್ಳೆ ರೋಡ್, ಗೊತ್ತೇ ಆಗೋದಿಲ್ಲ ಜರ್ನಿ ನಿಮಗೆ. ಕೊಡಗಲ್ಲಿನ ಟೈಮಲ್ಲಿ ಎತ್ತಿನ ಗಾಡಿ ಎಲ್ಲ ಸಿಗ್ತಾಯಿತ್ತು. ಇಲ್ಲಿ ಒಂದು ಎತ್ತಿನ ಗಾಡಿ ಸಿಕ್ತು ಮೊದಲು. ಇವತ್ತು ಫಸ್ಟ್ ನಾನು ನೋಡಿದ್ದು ಎತ್ತಿನ ಗಾಡಿ. ಈ ಕಡೆ ಹಳ್ಳಿ ಕಡೆ ಎಲ್ಲ ಒಂದು ಎತ್ತಿನ ಗಾಡಿ ನೋಡ್ಬೋದು. ಇದೆಲ್ಲ ಟ್ಯಾಕ್ಟ್ರ್, ಕಬ್ಬು ತುಂಬಿಕೊಂಡು ಹೋಗುವಂಥ ಟ್ಯಾಕ್ಟ್ರುಗಳು. ಇದು ಮಹಾರಾಷ್ಟ್ರದ ಟ್ಯಾಕ್ಟ್ರುಗಳು ಲೋಡ್ ಅನ್ಲೋಡ್ ಮಾಡಿ ಬರ್ತಾಯಿದೆ ಅಂತ ಕಾಣುತ್ತೆ. ನೋಡಿ ಗೈಸ್, ಒಳ್ಳೆ ವ್ಯೂ. ನಾಟಿ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಒಳ್ಳೆ ವ್ಯೂ ನೋಡಿ ಹೇಗಿದೆ ಅಂತ. ಅದಕ್ಕೆ ಹೇಳೋದು ಹಳ್ಳಿ ಅಲ್ವಾ. ಅಂತೂ ಈಗ ಬಂದು ನಾನಿನ್ನ ಬಿಡಲಾರೆ ಶೂಟಿಂಗ್ ತೆಗೆದಂಥ ಊರಿಗೆ ಬಂದು ತಲುಪಿ ಆಯಿತು. ಇದು ಪುನೀತ್ ರಾಜ್ಕುಮಾರ್ ಅವ್ರದ್ದು ತಾಯಿ ಊರು ಗೈಸ್, ಸಾಲಿಗ್ರಾಮ. ನೋಡ್ಬೋದು ರೋಡ್ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಕಂಪ್ಲೀಟ್ ವರ್ಕ್ ಮುಗ್ದಿದೆ ರೋಡ್ದು. ಇದು ಸಾಲಿಗ್ರಾಮ ಟೌನ್ ತಲುಪಕ್ಕಾಯ್ತು. ಲಾಸ್ಟ್ ಟೈಮ್ ನಾನು ಹೋಗ್ಬೇಕಾದ್ರೆ ಇಲ್ಲಿ ರೋಡ್ ಕೆಲಸ ಆಗ್ತಾಯಿತ್ತು ಸ್ವಲ್ಪ ಮುಂದಗಡೆ ಕೆರೆ ಹತ್ರ. ಅದೆಲ್ಲ ರೋಡ್ ಕೆಲಸ ಕಂಪ್ಲೀಟ್ ಆಗಿದೆ. ಈ ಊರಲ್ಲಿ ಇನ್ನೊಂದು ವಿಶೇಷ ಏನಂತ ಹೇಳಿದರೆ, ಇಲ್ಲೊಂದು ಉಗ್ರ ನರಸಿಂಹ ಟೆಂಪಲ್ ಇದೆ. ಅದು ಭಯಂಕರ ವಿಶೇಷ ಅಲ್ಲಿ. ಮತ್ತು ನಾನಿನ್ನ ಬಿಡಲಾರೆ ಮೂವಿ ಶೂಟಿಂಗ್ ಬಂದು ಇಲ್ಲೇ ಸಾಲಿಗ್ರಾಮದಲ್ಲೇ ತೆಗೆದಿರೋದು. ಅನಂತ್ನಾಗ್ ಮತ್ತು ಲಕ್ಷ್ಮಿ ಆ್ಯಕ್ಟ್ ಮಾಡಿರೋಂಥ ಮೂವಿ. ಇಲ್ಲಿ ಒಂದು ಥಿಯೇಟ್ರ್ ಒಂದು ಇದೆ ಸಾಲಿಗ್ರಾಮ ಲೆಫ್ಟ್ ಸೈಡಿಗೆ. ಹಿಂದೆ ಆಯ್ತು ಅನ್ಕೋತೀನಿ ಅದು. ಪುನೀತ್ ರಾಜ್ಕುಮಾರ್ ಅವ್ರದ್ದು ತಾಯಿ ಊರು ಇದೆ. ಇಲ್ಲಿ ಈ ಕಡೆ ಸಾರಾ ಮಹೇಶ್ ಅವ್ರದ್ದು ಮನೆ ಲೆಫ್ಟಲ್ಲಿ. ನಾನಿನ್ನ ಬಿಡಲಾರೆ ಶೂಟಿಂಗ್ ಇಲ್ಲಿ ಮನೆ ಇದೆ ರೋಡ್ ಸೈಡ್ ಲೆಫ್ಟಲ್ಲಿ, ಅಲ್ಲೇ ಶೂಟಿಂಗ್ ಆಗಿದ್ದು. ಇದು ಸಾಲಿಗ್ರಾಮ ಟೌನ್ ಕಳೆದು ಲಾಸ್ಟ್ ಎಂಡ್ ಕಾಲೋನಿಗಳು, ಮನೆಗಳಿದು. ಇಲ್ಲಿಗೆ ಸಾಲಿಗ್ರಾಮ ಮುಗೀತು. ಅಂತೂ ಗೈಸ್ ಬಂದು ಈಗ ಕುಶಾಲನಗರ ತಲುಪಾಯಿತು. ಕುಶಾಲನಗರ ಮಳೆ ಇರಲ್ಲ ಅಂದ್ಕೊಂಡೆ, ಮಳೆ ಇಲ್ಲ. ಸ್ವಲ್ಪ ಕುಶಾಲನಗರ ಸ್ವಲ್ಪ ಟೌನಿಂದ ಹಿಂದೆ ಸ್ವಲ್ಪ ಮಳೆ ಇತ್ತು ಅಷ್ಟೇ. ಫುಲ್ಲು ಡ್ರೈ ಇದೆ, ನೀವು ನೋಡ್ಬೋದು ರೋಡ್. ಮಳೆ ಅಷ್ಟಾಗಿಲ್ಲ. ಇಲ್ಲಿ ನಕ್ಷತ್ರದಲ್ಲಿ ರೆಸ್ಟೋರೆಂಟಿಗೆ ಊಟಕ್ಕೆ ಬಿಟ್ಟುಬಿಟ್ಟು ಅಲ್ಲಿನ ಊಟ ಮುಗಿಸ್ಕೊಂಡು ಸೀದಾ ಸ್ಟರ್ಲಿಂಗ್ಗೆ ಹೋಗ್ಬೇಕು.
ಮಡಿಕೇರಿ ಸ್ಟರ್ಲಿಂಗಲ್ಲಿ ರೂಮ್ ಮಾಡಿದ್ದಾರೆ. ಅಲ್ಲೇ ಕರ್ಕೊಂಡೋಗಿ ಡ್ರಾಪ್ ಮಾಡಿದರೆ ಇವತ್ತದು ಡ್ಯೂಟಿ ಮುಗೀತು. ಹೋಗಿ ಅಲ್ಲಿ ಫಸ್ಟ್ ರೆಸ್ಟೋರೆಂಟಿಗೆ ನಿಲ್ಲಿಸ್ತೀನಿ. ಬೈಕ್ ಅವರು ರಾಂಗ್ ಸೈಡ್ ನುಗ್ಗಕ್ಕೆ ಹೋಗ್ತಾರೆ. ಇಲ್ಲಿಂದ ಊಟ ಮಾಡಿಸ್ಬಿಟ್ಟು ಮತ್ತೆ ಹೊರಡುವಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಊಟ ಮುಗಿಸಿ ಹೊರಗಡೆ ಬಂದಂಗೆ ಒಳ್ಳೆ ಮಳೆ ಕುಶಾಲನಗರದಲ್ಲಿ. ಈಗ ಮಡಿಕೇರಿ ಬಂದು ರೀಚ್ ಆಗೋದು. ಮಡಿಕೇರಿ ಹತ್ರ ತಲುಪಕ್ಕಾಯಿತು. ಆದರೆ ಇಲ್ಲಿನೂ ಒಳ್ಳೆ ಮಳೆ ನೀವು ನೋಡ್ತಾ ಇರ್ಬೋದು. ಒಳ್ಳೆ ಇಬ್ಬನಿ ಇದೆ, ಬಟ್ ಮೊಬೈಲಲ್ಲಿ ಅಷ್ಟು ಕ್ಲಿಯರಾಗಿ ಕಾಣ್ತಾ ಉಂಟು. ಬಟ್ ಹೊರಗಡೆ ಫುಲ್ಲು ಇಬ್ಬನಿ ಇದೆ. ಬಟ್ ಒಳ್ಳೆ ಕ್ಲೈಮೇಟೆ, ಒಳ್ಳೆ ಮಳೆ ಇತ್ತು. ಹಂಗಾಗಿ ಬೇಗ ಬಂದೆ. ಈಗ ಹೋಗಿ ಅಲ್ಲಿ ಸ್ಟರ್ಲಿಂಗಿಗೆ ಡ್ರಾಪ್ ಮಾಡಿಬಿಟ್ಟು ಸೀದಾ ಹೊರಡೋದೆ ಮನೆಗೇನು. ಮಡಿಕೇರಿ ರೀಚ್ ಆಯಿತು ಗೈಸ್. ಇವಾಗ ಎಂಟ್ರಿ ಆಗಿದ್ದು ಒಳಗಡೆ. ಅಲ್ಲಿಂದ ಫುಲ್ಲಿನ ಮಡಿಕೇರಿ. ಬಟ್ ನೋಡಿ, ಮಂಜು ಫುಲ್ಲು ಕವರ್ ಆಗಿದೆ. ಮೊಬೈಲಲ್ಲಿ ಮಾತ್ರ ಫುಲ್ಲು ಕ್ಲಿಯರಾಗಿ ತೋರಿಸ್ತಾ ಉಂಟು. ಒಳ್ಳೆ ಕ್ಲೈಮೇಟೆ. ಮಡಿಕೇರಿ ಕ್ಲೈಮೇಟಿಗೆ ಅರ್ಧ ಟೂರಿಸ್ಟ್ ಈ ಕಡೆ ಬರೋದು. ನಿಮ್ಮ KSRTC ಬಸ್ಸುಗಳದ್ದು ಇಂಡಿಕೇಟ್ರ್ ಇರೋಲ್ಲ, ಏನೂ ಇರೋಲ್ಲ. ಇವ್ರದ್ದು ಬ್ರೇಕ್ ಲೈಟು ಇರೋಲ್ಲ. ಅದು ಹೆಂಗೆ ಗಾಡಿ ಓಡಿಸ್ತಾರೋ ದೇವರಿಗೆ ಗೊತ್ತು. ನೋಡಿ, ಅವ್ನು ಬ್ರೇಕ್ ಸ್ಲೋ ಮಾಡ್ತಾ ಇದ್ದಾನೆ, ಬಟ್ ಒಂದೇ ಒಂದು ಬ್ರೇಕ್ ಲೈಟ್ ಉರಿತಾ ಇಲ್ಲ. ಈ ಗಾಡಿಯೆಲ್ಲ ಏನಕ್ಕೆ ರೋಡ್ ಮೇಲೆ ತರ್ತಾರೋ ಗೊತ್ತಿಲ್ಲ. ನೋಡಿ, ಇಂಡಿಕೇಟ್ರು ಹಾಕಿಲ್ಲ, ಏನಿಲ್ಲ. ಒಟ್ಟು ರಸಿ ತಿರುಗಿಸ್ತಾರೆ. ಅವ್ರಿಗೇನಾಗಬೇಕು? ಏನಾರು ಆದಾಗ ನಮ್ಮದು ತಾನೇ ಹೋಗೋದು. ಅವ್ರಿಗೇನಾಗಬೇಕು? ಅವ್ರದ್ದೊಂದು ಮತ್ತು ಇಲ್ಲಿ ಆಟೋದವ್ರದ್ದೊಂದು ಭಯಂಕರ ಹಿಂಸೆ. ಆಟೋದವರೆಲ್ಲ ನೋಡೋದೇ ಇಲ್ಲ, ಹಂಗೇನೆ ಸಡನ್ ತಿರುಗಿಸ್ತಾ ಇರ್ತಾರೆ. ಮಡಿಕೇರಿ ಗೌರ್ಮೆಂಟ್ ಹಾಸ್ಪಿಟ್ಲು ರೈಟ್ ಸೈಡ್ ನೀವು ನೋಡ್ತಾ ಇರೋದು. ನಾಳೆಯಿಂದ ಒಳ್ಳೆ ರಶ್ ಆಗ್ಬೋದು. 14ನೇ ತಾರೀಕಿಗೆ, 15, 16 ಸ್ವಲ್ಪ ಬ್ಯುಸಿ ಇದೆ. ನೋಡಿ ಹೇಳಿ ಬಾಯಿ ಮುಚ್ಚಿಲ್ಲ, ಅಷ್ಟು ಬೇಗ ಬಂದ ಆಟೋದವನು. ವಯಸ್ಸಾಗಿದೆ, ಎಲ್ಲಿ ಕಣ್ಣು ಕಾಣದಂಗೆ ಬಂದು ಆಟೋ ಓಡಿಸ್ತಾರೆ. ನೋಡೋದಿಲ್ಲ, ಮಾಡೋದಿಲ್ಲ, ಏನಿಲ್ಲ. ಒಟ್ಟರಸಿ ಗಾಡಿ ತಿರುಗಿಸ್ಬೇಕಂದ್ರೆ ತಿರುಗಿಸ್ಬೇಕು ಅಷ್ಟೇ. ಆಪೋಸಿಟ್ ಬರೋ ಏನು ಯೋಚನೆ ಮಾಡಲ್ಲ. ಇನ್ನು ಟೋಲ್ ಗೇಟಿಂದ ಕೆಳಗಡೆ ಮಂಗಳೂರು ರೋಡಲ್ಲಿ ಇರೋದು ಅವರು ಸ್ಟರ್ಲಿಂಗ್. ಅಲ್ಲಿ ಹೋಗಿ ಡ್ರಾಪ್ ಮಾಡಬೇಕು. ಇವತ್ತು ಕ್ಲೈಮೇಟ್ ಮಾತ್ರ ಭಾರಿ ಚೆನ್ನಾಗಿದೆ. ಸೂಪರ್ ಕ್ಲೈಮೇಟ್ ಇವತ್ತು. ಬಟ್ ಮಳೆ ಇದೆ, ಆದರೆ ಕಂಟಿನ್ಯೂ ಆಗಿ ಮಳೆ ಇಲ್ಲ. ಸ್ವಲ್ಪ ಬಿಟ್ಟು ಬರುತ್ತೆ. ಟೂರಿಸಮ್ ಸ್ಪಾಟೆಲ್ಲ ನೋಡಲಿಕ್ಕೆ ಏನು ತೊಂದರೆ ಆಗೋಲ್ಲ, ಎಲ್ಲ ಹೋಗಿ ಕವರ್ ಮಾಡ್ಬೋದು. ಇವಾಗ ಇಲ್ಲಿಂದ ರೈಟಿಗೆ ತಗೋಬೇಕು. ಸ್ಕೂಲ್ ಬಸ್ ಬರ್ತಾ ಉಂಟು ಗೈಸ್. ಇದು ಈ ರೋಡ್ ಒಳಗಡೆ ಹೋಗಬೇಕು ಸ್ಟರ್ಲಿಂಗ್ ರೆಸಾರ್ಟಿಗೆ. ರೋಡು ಮಾತ್ರ 3 ಕಾಸಿಗೆ ಪ್ರಯೋಜನ ಇಲ್ಲ. ಅದು ಏನಕ್ಕೆ ಇಲ್ಲೆಲ್ಲ ರೂಮ್ ರೆಸಾರ್ಟಿಗೆಲ್ಲ ಹೆಂಗೆ ಪರ್ಮಿಷನ್ ಕೊಟ್ಟರು ಅಂತಲೇ ಗೊತ್ತಿಲ್ಲ. ರೋಡ್ ಮಾತ್ರ 3 ಕಾಸಿಗೂ ಪ್ರಯೋಜನ ಇಲ್ಲ. ಈ ರೋಡಲ್ಲೆಲ್ಲ ಹೋದರೆ ಸ್ಟರ್ಲಿಂಗ್ ಡ್ರಾಪಿಗೆ
ಎಕ್ಸ್ಟ್ರಾ ಕಸ್ಟಮರ್ ಹತ್ರ 400 ರೂಪಾಯಿ ಗಾಡಿ ಸರ್ವಿಸಿಗೆ ತೊಗೋಬೇಕು, ಆ ಥರ ಇದೆ ರೋಡ್ ಇದು. ಕಂಪ್ಲೀಟ್ ಹೋಗಿದೆ. ಎಲ್ಲಿ ನೋಡಿ ಮುಂದೆ ನೀವು ನೋಡ್ತೀರಾ, ಮುಂದೆ ಹೋಗ್ತಾ ಹೋಗ್ತಾ ರೋಡೇ ಇಲ್ಲ ಅಲ್ಲಿ, ಅಷ್ಟು ಕೆಟ್ಟದಾಗಿದೆ ರೋಡು. ಮತ್ತು ಸಿಂಗಲ್ ರೋಡು, ಆಪೋಸಿಟ್ ಗಾಡಿ ಬಂದರೆ ಸೈಡ್ ಕೊಡೋಕ್ಕಾಗಲ್ಲ, ಅಡ್ಜಸ್ಟ್ಮೆಂಟಲ್ಲೇ ತೆಗಿಬೇಕು. ತುಂಬಾ ಚಿಕ್ಕ ರೋಡ್ ಇದು. ಒಳ್ಳೆ ಮಳೆ ಬಂದು ನಿಂತುಂಟು. ಇಲ್ಲೊಂಚೂರು ಕಾಂಕ್ರೀಟ್ ರೋಡ್ ಇದೆ ಅಷ್ಟೇ, ಅದೊಂದು 10-50 ಮೀಟ್ರ್ ಇರ್ಬೋದು ಅಷ್ಟೇ ಕಾಂಕ್ರೀಟ್ ರೋಡು. ಇಲ್ಲಿಂದ ಫುಲ್ಲು ಇನ್ನು ಗುಜರಿ ರೋಡು. ಇಲ್ಲಿ ಗುಜರಿ ಅಂತ ಹೇಳಿದ್ರೆ ಗಾಡಿ ಅರ್ಧ ಮುಕ್ಕಾಲು ಕೆಲಸ ಇಲ್ಲೇ ಬರುತ್ತೆ, ಈ ರೋಡಿಗೆ ಬಂದುಬಿಟ್ರೆ. ನೋಡಿ ರೋಡ್ ಹೇಗಿದೆ ಅಂತ. ಇಲ್ಲೆಲ್ಲ ಹೆಂಗೆ ಪರ್ಮಿಷನ್ ಕೊಟ್ಟರು ರೆಸಾರ್ಟಿಗೆ, ಬರೋ ಕಸ್ಟಮರ್ಗಳಿಗಾದರೂ ಹೆಂಗೆ ಅನಿಸ್ಬೇಕಂತ ಗೊತ್ತಿಲ್ಲ. ಇಲ್ಲಿ ನಾರ್ಮಲಾಗಿ ನಾವು ಲೋಕಲ್ ಸೈಡ್ಸಿನ ಒಪ್ಕೊಂಡ್ರೆ ರೆಸಾರ್ಟಿಂದ ಇಲ್ಲಿ ಸ್ವಲ್ಪ ಜಾಸ್ತಿನೇ ಹೇಳೋದು, ಯಾಕೆಂದರೆ ರೋಡು ಚೆನ್ನಾಗಿಲ್ಲ, ಅದಕ್ಕೆ ಸ್ವಲ್ಪ ಸೇರಿಸಿ ಹೇಳ್ತೀವಿ. ಬಾಡಿಗೆ ಬಂದರೆ ಬರಲಿ, ಇಲ್ಲಾಂದರೆ ಅಲ್ಲಿ ಇರಲಿ ಅಂತೇಳಿ ಹೇಳ್ಬಿಡೋದು. ಇವಾಗ ನೋಡಿ ಗೈಸ್, ಇಲ್ಲಿಂದ ರೋಡು ಹೇಗಿದೆ ಅಂತ. ಕಂಪ್ಲೀಟ್ ರೋಡೇ ಇಲ್ಲ, ಇದು ಮಣ್ಣು ರೋಡು. ನೋಡಿ ಫುಲ್ಲು ಏನಿಲ್ಲ, ಇದು ರೋಡು ಕಲ್ಲು ಮಣ್ಣು ಹಾಕಿ ತುಂಬಿಸಿದ್ದಾರೆ ಅಷ್ಟೇ. ಈ ಬುಷ್ಗಳೆಲ್ಲ ವೀಕ್ ಆಗೋದು ಇಂಥ ರೋಡಲ್ಲಿ ಸಾಕಷ್ಟು ಎಲ್ಲನೂ ಹೋಗ್ತದೆ. ಕಸ್ಟಮರ್ಗಳಿಗೆ ಅದೇನು ಅರ್ಥ ಆಗೋಲ್ಲ, ನಾವು ಯಾಕೆ ಜಾಸ್ತಿ ಕೇಳ್ತೀವಿ, ಆ ಜಾಸ್ತಿ ಕೇಳಿದರೆ ಮಾತ್ರ ಬೇಗ ಹೇಳ್ಬಿಡ್ತಾರೆ, ಓ ಜ್ಯಾದಾ ಹೋಗಿಯಾ ಅಂತ ಹೇಳ್ತಾರೆ. ಬಟ್ ಈ ರೋಡ್ ಈ ಥರ ಇರೋದಕ್ಕೆ ಯಾರು ಇದು ಮಾಡಲ್ಲ. ಕಸ್ಟಮರ್ಗಳ ಹತ್ರ ಬಾಡಿಗೆ ಕೇಳಿದ್ರೆ ಇವತ್ತಿನಲ್ಲೈತೆ ಅಂತೆಲ್ಲ ಕೇಳ್ತಾರೆ. ಅದಕ್ಕೆ ಸ್ಟಾರ್ಲಿಂಗ್ದೆಲ್ಲ ಬಾಡಿಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಬಂದಾಯಿತು. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.